ಅದು ಕತ್ತಲೆಯ ರಾತ್ರಿ. ಕಂಸನ ಜೈಲಿನಲ್ಲಿ ಎಲ್ಲರೂ ನಿದ್ರೆಯಲ್ಲಿದ್ದರು. ನಾನು ನನ್ನ ಮುದ್ದು ಮಗ ಕೃಷ್ಣನನ್ನು ರಹಸ್ಯವಾಗಿ ಕರೆದುಕೊಂಡು ಹೊರಟಿದ್ದೆ. ಮಳೆ ಆರ್ಭಟಿಸುತ್ತಿತ್ತು. ನನ್ನ ಕೈಗಳಲ್ಲಿದ್ದ ಬೇಡಿಗಳು ಕಳಚಿದ್ದವು. ಜೈಲಿನ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡಿದ್ದವು. ಕೃಷ್ಣನನ್ನು ಬುಟ್ಟಿಯೊಳಗೆ ಇಟ್ಟು ತಲೆಯ ಮೇಲೆ ಹೊತ್ತು ಹೊರಟಾಗ ನನ್ನ ಮನಸ್ಸಿನಲ್ಲಿ ಒಂದೇ ಆಲೋಚನೆ: ನನ್ನ ಮಗುವನ್ನು ರಕ್ಷಿಸಬೇಕು. ನಾನು ಯಮುನಾ ನದಿಯ ದಡಕ್ಕೆ ಬಂದೆ. ನದಿಯು ರಭಸದಿಂದ ಹರಿಯುತ್ತಿತ್ತು. ನದಿಯನ್ನು ಹೇಗೆ ದಾಟುವುದು ಎಂದು ನಾನು ಚಿಂತಿಸುತ್ತಿದ್ದಾಗ ಒಂದು ಪವಾಡ ನಡೆಯಿತು. ಬುಟ್ಟಿಯಲ್ಲಿದ್ದ ನನ್ನ ಮಗ ಕೃಷ್ಣನ ಪುಟ್ಟ ಪಾದಗಳು ಹೊರಗೆ ಚಾಚಿಕೊಂಡವು. ಅವನ ಪಾದಗಳು ಯಮುನಾ ನದಿಯ ನೀರನ್ನು ಸ್ಪರ್ಶಿಸಿದವು. ಆ ಕ್ಷಣವೇ ನದಿಯ ಪ್ರವಾಹ ಶಾಂತವಾಯಿತು ಮತ್ತು ನೀರು ಕಡಿಮೆಯಾಗಿ ನನಗೆ ದಾರಿಯನ್ನು ಮಾಡಿಕೊಟ್ಟಿತು. ನಾನು ಎದೆಮಟ್ಟದ ನೀರಿನಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನಡೆದಿದ್ದೆ. ಮಗುವನ್ನು ಎತ್ತಿ ಹಿಡಿದು ನದಿಯನ್ನು ದಾಟಿದೆ. ನನ್ನ ಮಗ ಕೃಷ್ಣನ ಪಾದಸ್ಪರ್ಶದಿಂದ ಯಮುನಾ ನದಿಯು ಪಾವನಳಾಗಿದ್ದಳು. ನಾನು ಗೋಕುಲಕ್ಕೆ ಬಂದು ಕೃಷ್ಣನನ್ನು ನಂದ ಮತ್ತು ಯಶೋದೆ